ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಎಲ್ಲರಿಗೂ ಡಿ ಸಿ ವರ್ಸಸ್ ಸಿ ಎಸ್ ಕೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಮತ್ತೆ ಸಿ ಎಸ್ ಕೆ ಅವರು 180+ ಸ್ಕೋರ್ನ ಚೇಸ್ ಮಾಡೋಕ್ಕಾಗ್ದೇನೆ ಮತ್ತೆ ಸೋತಿದ್ದಾರೆ ಗುರು. ನಾನು ಸಿ ಎಸ್ ಕೆ ಚೇಸ್ ಮಾಡ್ತಿದ್ದಾಗ ಗೆಲ್ಲು ಗುರು, ಇವ್ರು ಗೆಲ್ತಾರೆ ಅಂತ ಅನ್ನಿಸ್ಲಿಲ್ಲ ನನಗೆ. ಧೋನಿ ಮತ್ತು ವಿಜಯ್ ಶಂಕರ್ ಅವ್ರು ಸಖತ್ ಸ್ಲೋ ಆಗಿ ಆಡಿದ್ರು ಅಂತ ಅನ್ನಿಸ್ತು. ನೋಡಿ ಗುರು, ಧೋನಿ ಅವರು 26 ಬಾಲಿಗೆ 30 ರನ್, ಇದು ಒಂಥರ ನಾಟ್ ಅಕ್ಸೆಪ್ಟೇಬಲ್. ಇನ್ನು ನಮ್ಮ ವಿಜಯ್ ಶಂಕರ್ ಅವರು 54 ಬಾಲಿಗೆ 69 ರನ್, ಇದು ಒಂಥರ ನಾಟ್ ಅಕ್ಸೆಪ್ಟೇಬಲ್ ಗುರು. ಈಗ ಮ್ಯಾಚ್ ಸ್ಟಾರ್ಟಿಂಗಿಂದ ಮಾತಾಡೋದಾದ್ರೆ ಜೇಕ್ ಫ್ರೇಜರ್ ಮೆಕ್ರತ್ ಅವ್ರು ಫಸ್ಟ್ ಓವರಲ್ಲೇ ಔಟ್ ಆಗ್ತಾರೆ ಗುರು. 4 ಬಾಲ್ ಡಾಟ್ ಮಾಡಿರ್ತಾರೆ, ಇನ್ನೊಂದು ಬಾಲ್ ಎತ್ತೊಡಿಯಾಗಿ ಹೋಗ್ತಾರೆ. ಕ್ಯಾಚ್ನ ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು ಹಿಡಿತಾರೆ, ಔಟಾಗಿ ಹೋಗ್ತಾರೆ. ಆಮೇಲೆ ಗುರು, ಇವತ್ತು ನಮ್ಮ KL ರಾಹುಲ್ ಅವರು ಓಪನ್ ಮಾಡ್ತಾರೆ. ಯಾಕಪ್ಪ ಅಂದರೆ ನಮ್ಮ ಫ್ಯಾಫರ್ಗೆ ಏನೋ ಇಂಜುರಿ ಆಗಿರೋದಂತೆ. ನೋಡಿ ಗುರು, KL ರಾಹುಲ್ ಒಂಥರ ಯಾವುದೇ ಪೊಸಿಷನ್ ಕೊಟ್ಟರು ಏನು ಒಂದು ಬೇಜಾರು ಮಾಡ್ಕೊಳ್ದಂಗೆ ಆಡೋ ಪ್ಲೇಯರ್ ಇವರೊಬ್ಬರೇ ಗುರು. ಯಾರು ಇಷ್ಟೊಂದು ವರ್ಸಟ್ಯಾಲಿಟಿ ತಂದ್ಕೊಡ್ತಿರ್ಲಿಲ್ಲ ಇಂಡಿಯನ್ ಟೀಮ್ಗಾದ್ರೂ ಸರಿ. ಇಂಡಿಯನ್ ಟೀಮ್ಗೂ ಎಲ್ಲ ಪೊಸಿಷನಲ್ಲೂ ಆಡಿದ್ದಾರೆ. ನೋಡಿ, ಇವರು ಈ IPL ಅಲ್ಲೂ ಸಹ ಓಪನ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚು ಫಿನಿಷರ್ ಆಗಿ ಆಡಿದ್ರು, ಈ ಮ್ಯಾಚ್ ಓಪನ್ ಮಾಡಿದ್ರು. ಈ ಮ್ಯಾಚು ಆರಾಮ್ಸಾಗಿ ಒಂದು ಸೆಂಚುರಿ ಹೊಡ್ಕೋತಾರೇನೋ ಅಂದ್ಕೊಂಡೆ ಗುರು ನಮ್ಮ KL ರಾಹುಲ್ ಅವರು. ಬಟ್ ಆಗಲಿ 77 ರನ್ನಿಗೆ ಔಟರ್ ಗುರು. ಇವ್ರದ್ದು ಮತ್ತು ಅಭಿಷೇಕ್ ಪೊರೇಲ್ ಅವ್ರದ್ದು ಪಾರ್ಟ್ನರ್ಶಿಪ್ ಸಗದಾಗಿ ಬರ್ತಾ ಇರುತ್ತೆ ಗುರು. ಅಭಿಷೇಕ್ ಪೊರೇಲ್ ಅವರು ಕಾನ್ಫಿಡೆನ್ಸ್ ಆಗಿ ಕಾಣ್ತಿರ್ತಾರೆ. ಇವತ್ತು ಗುರು ಇವರು ಸ್ಪಿನ್ನರ್ಸ್ನ ಅಟ್ಯಾಕ್ ಮಾಡಿಬಿಡ್ತಾರೆ. ಇವತ್ತು DC ಅವ್ರು ನೂರ್ ಅಹಮದ್ ಅವ್ರಿಗೆ ಅಟ್ಯಾಕ್ ಮಾಡಿಬಿಡ್ತಾರೆ ಗುರು. ನೋಡಿ, ಇವರು ಅವ್ರದ್ದು ಸ್ಪಿನ್ನರ್ಸ್ ಯಾರು 4 ಓವರ್ ಕಂಪ್ಲೀಟು ಮಾಡಲ್ಲ. ಅದೇನಕ್ಕೆ ಮಾಡಿಸ್ತಿಲ್ವೋ ನಮ್ಮ ಋತುರಾಜ್ ಗಾಯಕ್ವಾಡ್ ಅವರು ಗೊತ್ತಿಲ್ಲ. ಆಮೇಲೆ ಗುರು ನಮ್ಮ ಅಕ್ಷರ್ ಪಟೇಲ್ ಅವರು 21 ರನ್ ಹೊಡಿತಾರೆ. ಬಂದಿದ ತಕ್ಷಣ 6 ಹೊಡಿತಾರೆ ಗುರು. ರವೀಂದ್ರ ಜಡೇಜಾ ಅವ್ರ ಬೌಲಿಂಗಲ್ಲಿ ಅಭಿಷೇಕ್ ಪೊರೇಲ್ ಅವರು ಇನ್ನು ಒಂಚೂರು ಏನೋ ಹಿಂದೆ ಸಿಂಗಲ್ ಆಡಕ್ಕೆ ಹೋಗಿ ಟಾಪ್ ಏಡ್ಸ್ ಆಗಿ ಅದು ಪೇಸ್ಗೆ ಮತೀಶ ಪತಿರಾಣ ಅವರು ಕ್ಯಾಚ್ ಹಿಡಿದು ಔಟ್ ಆಗ್ತಾರೆ. ಆಮೇಲೆ ಗುರು ನಮ್ಮ ಸಮೀರ್ ರಿಜ್ವಿ ಅವರು ಒಂದು 20 ರನ್ ಹೊಡಿತಾರೆ. ರಿಸ್ಟನ್ ಸ್ಟಬ್ಸ್ ಅವ್ರು ಕೊನೆಯಲ್ಲಿ ಒಂದು 24 ರನ್ ಹೊಡಿತಾರೆ ಗುರು. ಇನ್ನು ಯಾರು ಅಷ್ಟು ಆಡಲ್ಲ, ಕಾಂಟ್ರಿಬ್ಯೂಷನ್ ಎಲ್ಲ ಬರಲ್ಲ ಗುರು. ಇನ್ನೂ ಇವತ್ತು ಬೌಲಿಂಗ್ ಖಲೀಲ್ ಅಹಮದ್ ಅವರು ಒಂದು 2 ವಿಕೆಟು, ರವೀಂದ್ರ ಜಡೇಜಾ ಅವರು ಒಂದು, ನೂರ್ ಅಹಮದ್ ಒಂದು, ಮತ್ತೆ ಮತೀಶ ಪತಿರಾಣ ಅವರು ಒಂದು ಅಭಿಷೇಕ್ ಶರ್ಮಾ ಅವ್ರದ್ದು ರನ್ಔಟ್ ಆಗುತ್ತೆ 2D ಓಡಕ್ಕೆ ಹೋಗಿ. ಅದನ್ನ ರವೀಂದ್ರ ಜಡೇಜಾ ಅವರು ಥ್ರೋ ಮಾಡ್ತಾರೆ. ಧೋನಿ ಅವರು ರನ್ಔಟ್ ಆರಾಮ್ಸ ಹೊಡಿತಾರೆ ಗುರು. ಇವತ್ತು ಗುರು ನಮ್ಮ CSK ಇಂದ ಇವತ್ತು ಗುರು ನಮ್ಮ ಡಿವಾನ್ ಕಾನ್ವೆ ಅವ್ರನ್ನ ಆಡಿಸ್ತಾರೆ. ಬಟ್ ಅವರಿಂದನೂ ಅಂಥ ಪರ್ಫಾರ್ಮೆನ್ಸ್ ಏನು ಬರೋಲ್ಲ, ಒಂದು 13 ರನ್ ಹೊಡಿತಾರೆ. ಬಟ್ ಅವರು ಕನ್ವಿನ್ಸಿಂಗ್ ಆಗಿ ಕಾಣ್ತಿರ್ಲಿಲ್ಲ. ಮತ್ತೆ ನಮ್ಮ ರವೀಂದ್ರ ಅವರು ಗುರು ಬೇಗನೆ ಔಟ್ ಆಗಿ ಹೋಗ್ತಾರೆ. ಮುಖೇಶ್ ಕುಮಾರ್ ಅವರಿಗೆ ಕಾಟ್ ಆ್ಯಂಡ್ ಬೋಲ್ಡ್ ಮಾಡ್ಬಿಟ್ಟು ಔಟ್ ಆಗಿಬಿಡ್ತಾರೆ. ಆಮೇಲೆ ಗಾಯಕ್ವಾಡ್ ಫುಲ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ ಗುರು. ಒಂದು 4 ಮಾತ್ರ ಸಕ್ಕದಾಗಿ ಹೊಡೆದಿರ್ತಾರೆ ಮಿಚೆಲ್ ಸ್ಟಾರ್ಕ್ ಅವ್ರ ಬೌಲಿಂಗಲ್ಲಿ. ಜೇಕ್ ಫ್ರೇಜರ್ ಮೆಕ್ರತ್ ಅವ್ರು ಒಳ್ಳೆ ಕ್ಯಾಚ್ ಹಿಡಿತಾರೆ. ಇವತ್ತು ವಿಜಯ್ ಶಂಕರ್ ಅವ್ರಿಗೊಂಥರ ಲಕ್ಕು ಗುರು. ಸ್ಟಾರ್ಟಿಂಗೇ LBW ಆಗಿತ್ತು. ಅಭಿಷೇಕ್ ಪೊರೇಲ್ ಅವರು ಬೇಡ ಅಂತಂದ್ರು. ಮಿಚೆಲ್ ಸ್ಟಾರ್ಕ್ ಅವ್ರಿಗೊಂಥರ ನಂಬಿಕೆ ಇತ್ತು ಗುರು ಇದು ಔಟು ಅಂತ. ಬಟ್ ಅಭಿಷೇಕ್ ಪೊರೇಲ್ ಅವ್ರು ಬ್ಯಾಟ್ ಆಗಿದೆ ಅಂತ ಹೇಳಿದ್ರು, ಅದನ್ನ ತಗೊಳ್ಳಿಲ್ಲ. ಕೊನೆವರೆಗೂ ಔಟೇ ಆಗಲಿಲ್ಲ ಗುರು. ಇವ್ರಿಗೆ ಒಂಥರ ಎಷ್ಟೊಂದು ಲಕ್ಕು ಅಂದರೆ ಇವತ್ತು ಮ್ಯಾಚ್ ಮುಗಿಸ್ಬೋದಿತ್ತು ಗುರು, ಅಷ್ಟು ಲಕ್ಕಿತ್ತು. ರನ್ಔಟ್ ಹೊಡಿತಿರ್ಲಿಲ್ಲ. ಆಮೇಲೆ ಮಿಸ್ ಟೈಮ್ ಆದರೂ ಯಾರೋ ಫೀಲ್ಡರ್ಸ್ ಇಲ್ಲದೆ ಇರೋ ಕಡೆ ಬೀಳ್ತಿತ್ತು. ಈಗ ಶಿವಮ್ ದುಬೆ ಅವರು ಒಂದು 18 ರನ್ ಹೊಡೆದಿದ್ದಾರೆ ಗುರು. ಒಂದು 4, ಒಂದು 6 ಬಂದಿತ್ತು. ಚೀಪಾಗಿ ಪಿಚ್ಚರ್ ಒಂಚೂರು ನೋಡ್ಕೊಳ್ಬೇಕು ಗುರು. ಇದು ಸ್ಪಿನ್ ಫ್ರೆಂಡ್ಲಿ ಆಗಿತ್ತು ಪಿಚ್ಚು. ಬಟ್ ಶಿವಮ್ ದುಬೆ ಅವ್ರು ಔಟ್ ಆದಮೇಲೆ ನಮ್ಮ ಕುಲ್ದೀಪ್ ಯಾದವ್ ಅವರು ಬೇಗನೆ ಔಟಾಗಿ ಹೋಗ್ತಾರೆ. ಧೋನಿ ಮತ್ತು ಕೊನೆಯಲ್ಲಿ ವಿಜಯ್ ಶಂಕರ್ ಅವರು ಸುಮ್ಮನೆ ಗೆಲ್ಲಿಸ್ತಾರೆ ಅಂತ ನನಗೆಲ್ಲೋ ಅನ್ನಿಸ್ಲಿಲ್ಲ ಗುರು. ಧೋನಿ ಅವರು ಒಂದು 26 ಬಾಲ್ಗೆ ಒಂದು 40-50 ಏನಾದ್ರು ಹೊಡೆದಿದ್ದಿದ್ರೆ ಆರಾಮ್ಸಾಗಿ ಮ್ಯಾಚ್ ಗೆಲ್ತಿದ್ರು. ನಮ್ಮ ವಿಜಯ್ ಶಂಕರ್ ಅವರು ಒಂದು 54 ಬಾಲಿಗೆ ಒಂದು 80 ಬೇಡ ಗುರು 75 ಹೊಡೆದಿದ್ರು, ಆರಾಮ್ಸಾಗಿ ಗೆಲ್ತಿದ್ರು. CSK ಅವರು ಇದ್ರು. ಈ ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.